ನಮಸ್ಕಾರ ಸ್ನೇಹಿತರೆ, ನಮ್ಮ ವಿಜಯ್ ಸ್ಫೂರ್ತಿ ಯೂಟ್ಯೂಬ್ ಚಾನೆಲ್ಗೆ ಹೃದಯಪೂರ್ವಕ ಸ್ವಾಗತ. ನಾವು ಇದನ್ನು ಗಮನಿಸಿದ್ದೇವೆ. ಶ್ರೀಮಂತರು ಹಣದ ಬಗ್ಗೆ ಮಾತನಾಡುವಾಗ ಅವರ ಯೋಜನೆಗಳು ಬಹಳ ಸ್ಪಷ್ಟವಾಗಿರುತ್ತವೆ. ಅವರ ಉದ್ದೇಶವೇನೆಂದರೆ ಜೀವನದಲ್ಲಿ ಮತ್ತೆಂದೂ ಏನನ್ನಾದರೂ ಖರೀದಿಸುವ ಮೊದಲು ನಾವು ಯೋಚಿಸಬೇಕಾಗಿಲ್ಲದ ಒಂದು ವ್ಯವಸ್ಥೆಯನ್ನು ನಿರ್ಮಿಸುವುದು. ಇದೇ ಅವರ ಆಲೋಚನೆಯ ನಿಜವಾದ ಶಕ್ತಿ. ಒಂದು ವಸ್ತು ಇಷ್ಟವಾಯಿತೆಂದರೆ ಅದನ್ನು ತಕ್ಷಣವೇ ಖರೀದಿಸಿಬಿಡುತ್ತಾರೆ, ಯಾವುದೇ ಆತಂಕವಿಲ್ಲದೆ. ಏಕೆಂದರೆ ಈ ತಿಂಗಳು ಇಷ್ಟನ್ನು ಉಳಿಸುತ್ತೇನೆ, ಮುಂದಿನ ತಿಂಗಳು ಇನ್ನಷ್ಟು, ನಂತರ 3ನೇ ತಿಂಗಳಲ್ಲಿ ಅದನ್ನು ಖರೀದಿಸಲು ಶಕ್ತನಾಗುತ್ತೇನೆ ಎಂಬ ಮಾನಸಿಕ ಗೊಂದಲಕ್ಕೆ ಅವರು ಬೀಳುವುದಿಲ್ಲ. ನೀವು ಆ ಹಂತದ ಮನಸ್ಥಿತಿಯನ್ನು ತಲುಪಿದರೆ ನಾವು ಮನಸ್ಫೂರ್ತಿಯಾಗಿ ಹೇಳುತ್ತೇವೆ, ಈಗ ನೀವು ಶ್ರೀಮಂತರು. ಈಗ ಒಂದು ವಿಷಯವನ್ನು ಗಮನವಿಟ್ಟು ಕೇಳಿ. ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಏಕೆಂದರೆ ಬಹುಶಃ ಇದೇ ವಿಡಿಯೋ ನಿಮ್ಮನ್ನು ನಿಮ್ಮ ನಗರದ ಮುಂದಿನ ಶ್ರೀಮಂತ ವ್ಯಕ್ತಿಗಳನ್ನಾಗಿ ಮಾಡಬಹುದು. ಯಾರೂ ಬಡವರಲ್ಲ, ಬಡತನ ಅವರ ಆಲೋಚನೆ. ಅದಕ್ಕಾಗಿಯೇ ನಾವು ಇಂದಿನಿಂದ ಬಡ ವ್ಯಕ್ತಿ ಎಂದು ಹೇಳುವುದಿಲ್ಲ, ಬಡ ಆಲೋಚನೆ ಎಂದು ಹೇಳುತ್ತೇವೆ. ಮತ್ತು ಶ್ರೀಮಂತಿಕೆ ಯಾರದೋ ಸ್ಥಾನಮಾನವಲ್ಲ, ಅದು ಕೂಡ ಒಂದು ಆಲೋಚನೆ. ಅದಕ್ಕಾಗಿಯೇ ನಾವು ಶ್ರೀಮಂತರನ್ನು ಜ್ಞಾಪಕರ ಜನರು ಎಂದು ಕರೆಯುತ್ತೇವೆ. ಅವರ ಸಂಪತ್ತು ಖಜಾನೆಯಲ್ಲಿಲ್ಲ, ಆದರೆ ಅವರ ಮನಸ್ಸಿನಲ್ಲಿರುತ್ತದೆ. ಇವರನ್ನು ಲೋಕವು ಆರ್ಥಿಕವಾಗಿ ಬುದ್ಧಿವಂತರು ಎಂದು ಕರೆಯುತ್ತದೆ. ಈಗ ಈ ವಿಡಿಯೋದಲ್ಲಿ ನಾವು 2 ವಿಷಯಗಳನ್ನು ಸ್ಪಷ್ಟಪಡಿಸುತ್ತೇವೆ. ಮೊದಲನೆಯದಾಗಿ, ಇಂದಿನವರೆಗೂ ನೀವು ಏಕೆ ಶ್ರೀಮಂತರಾಗಲು ಸಾಧ್ಯವಾಗಿಲ್ಲ. ಎರಡನೆಯದಾಗಿ, ಈಗ ನೀವು ಹೇಗೆ ಶ್ರೀಮಂತರಾಗಬೇಕು. ನೀವು ಈಗ ಯಾವುದೇ ಕೆಲಸ ಮಾಡುತ್ತಿರಲಿ, ಓದುತ್ತಿರಲಿ, ಉದ್ಯೋಗ ಮಾಡುತ್ತಿರಲಿ ಅಥವಾ ಕೇವಲ ಯೋಚಿಸುತ್ತಿರಲಿ, ಈ ವಿಡಿಯೋ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಬಹುದು. ಇದರಿಂದ ಹಣದ ಬಗ್ಗಿನ ನಿಮ್ಮ ದೃಷ್ಟಿಕೋನವೇ ಬದಲಾಗುತ್ತದೆ. ಏಕೆಂದರೆ ಸತ್ಯವೇನೆಂದರೆ ಯಶಸ್ಸು ಕೇವಲ ಕಠಿಣ ಪರಿಶ್ರಮದಿಂದ ಬರುವುದಿಲ್ಲ, ಅದರ ಹಿಂದೆ ಹಣ ಸಂಪಾದಿಸುವ ಸರಿಯಾದ ಮನಸ್ಥಿತಿ ಇರುತ್ತದೆ. ಹಾಗಾದರೆ ಮೊದಲನೇ ಪ್ರಶ್ನೆ, ಇಂದಿನವರೆಗೂ ನೀವು ಏಕೆ ಶ್ರೀಮಂತರಾಗಿಲ್ಲ. ನಿಮ್ಮೊಳಗೆ ಸ್ವಲ್ಪ ಇಣಿಕಿ ನೋಡೋಣ. ಇಂದು ನೀವು ಎಷ್ಟು ಬಾರಿ ಹಣದ ಬಗ್ಗೆ ಚಿಂತಿಸಿದ್ದೀರಿ? ಎಷ್ಟು ಬಾರಿ ಯಾರಾದರೂ ಶ್ರೀಮಂತರನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಅಸೂಯೆ ಬಂದಿದೆ? ಮತ್ತು ಎಷ್ಟು ಬಾರಿ ನಾನು ಯಾವುದಕ್ಕೂ ಯೋಗ್ಯನಲ್ಲ ಎಂದು ನಿಮ್ಮನ್ನು ನೀವೇ ಶಪಿಸಿಕೊಂಡಿದ್ದೀರಿ? ಸ್ನೇಹಿತರೆ, ಶ್ರೀಮಂತರಾಗಲು ಯಾವುದೇ ಪದವಿ ಅನಿವಾರ್ಯವಲ್ಲ. ಹಣಕಾಸಿನ ಬುದ್ಧಿವಂತಿಕೆ, ಹಣವನ್ನು ಅರ್ಥಮಾಡಿಕೊಳ್ಳುವ ಜ್ಞಾನ ಅನಿವಾರ್ಯ. ಹೆಚ್ಚಿನ ಬಡ ಆಲೋಚನೆ ಹೊಂದಿದ ಜನರಿಗೆ ಇದನ್ನೇ ಕಲಿಸಲಾಗುತ್ತದೆ. ಹೇಗಾದರೂ ಹಣ ಸಂಪಾದಿಸಿ, ಪಾರ್ಟ್ ಟೈಮ್ ಕೆಲಸ ಮಾಡಿ, ಫ್ರಾಂಚೈಸಿ ತೆಗೆದುಕೊಳ್ಳಿ, ಚೈನ್ ಮಾರ್ಕೆಟಿಂಗ್ಗೆ ಸೇರಿಕೊಳ್ಳಿ, ಕೇವಲ ಹಣ ಸಂಪಾದಿಸಿ. ಆದರೆ ಹಣ ಸಂಪಾದಿಸುವುದಕ್ಕಿಂತ ಹಣವನ್ನು ನಿರ್ವಹಿಸುವುದು, ಅರ್ಥಮಾಡಿಕೊಳ್ಳುವುದು ಮತ್ತು ಬೆಳೆಸುವುದು ಹೆಚ್ಚು ಮುಖ್ಯ ಎಂದು ಯಾರೂ ಹೇಳುವುದಿಲ್ಲ. ಹಣವನ್ನು ತಮಗಾಗಿ ಹೇಗೆ ಕೆಲಸ ಮಾಡಿಸಿಕೊಳ್ಳಬೇಕು ಎಂದು ಅವರಿಗೆ ಕಲಿಸಲಾಗುವುದಿಲ್ಲ, ಬದಲಿಗೆ ಬೇರೆಯವರಿಗಾಗಿ ಹೇಗೆ ಕೆಲಸ ಮಾಡಬೇಕು ಎಂದು ಕಲಿಸಲಾಗುತ್ತದೆ. ಮತ್ತು ಇಲ್ಲಿಂದಲೇ ಕಥೆ ಬದಲಾಗುತ್ತದೆ. ಈಗ ಒಂದು ಹಂತ ಮೇನಕ್ಕೆ ಹೋಗೋಣ. ಯಾರು ವಿದ್ಯಾವಂತರಾಗಿದ್ದಾರೋ, ಯಾರು ಉತ್ತಮ ಸಂಬಳದ ಕೆಲಸ ಮಾಡುತ್ತಿದ್ದಾರೋ, ಅವರು ಇನ್ನೂ ಶ್ರೀಮಂತರಾಗಲು ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಅವರ ಮನಸ್ಥಿತಿ ಹೇಳುತ್ತದೆ, ಹಣವನ್ನು ಉಳಿಸಿ, ಕಡಿತಗೊಳಿಸಿ, ಖರ್ಚು ಕಡಿಮೆ ಮಾಡಿ. ಉಳಿತಾಯ ಒಳ್ಳೆಯದು, ಆದರೆ ಕೇವಲ ಉಳಿತಾಯದಿಂದ ಶ್ರೀಮಂತರಾಗುವುದಿಲ್ಲ. ಈಗ ಯೋಚಿಸಿ, ನಾವು ನಿಮ್ಮ ಕೈಗೆ 1 ಕೋಟಿ ರೂಪಾಯಿ ಕೊಟ್ಟರೆ, ನೀವು ಅದನ್ನು ಬೀರುವಿನಲ್ಲಿ ಇಟ್ಟರೆ ನೀವು ಶ್ರೀಮಂತರು ಎನಿಸಿಕೊಳ್ಳುತ್ತೀರಾ? ಇಲ್ಲ. ಏಕೆಂದರೆ ಹಣದುಬ್ಬರ ಎಂಬ ಒಂದು ವಿಷಯವಿದೆ, ಅದು ನಿಮ್ಮ ಹಣದ ಮೌಲ್ಯವನ್ನು ಪ್ರತಿದಿನ ತಿನ್ನುತ್ತಿದೆ. 10 ವರ್ಷಗಳ ಹಿಂದೆ 50 ರೂಪಾಯಿಗೆ ಸಿಗುತ್ತಿದ್ದ ವಸ್ತು ಇಂದು 500 ರೂಪಾಯಿಗೆ ಸಿಗುತ್ತಿದೆ. ಹಾಗಾದರೆ ನಿಮ್ಮ 1 ಕೋಟಿ ರೂಪಾಯಿ, ಅದು ಇಂದು ದೊಡ್ಡ ಮೊತ್ತವೆಂದು ತೋರುತ್ತದೆ. 10 ವರ್ಷಗಳ ನಂತರವೂ ಅಷ್ಟೇ ಇರುತ್ತದೆ, ಆದರೆ ಜಗತ್ತಿನ ಬೆಲೆಗಳು ಅದಕ್ಕಿಂತಲೂ ಹೆಚ್ಚು ಮುಂದೆ ಹೋಗಿರುತ್ತವೆ. ಇದೇ ಬಡ ಆಲೋಚನೆ ಮತ್ತು ಶ್ರೀಮಂತ ಆಲೋಚನೆಯ ನಡುವಿನ ವ್ಯತ್ಯಾಸ. ಶ್ರೀಮಂತರು ಹಣವನ್ನು ಸಂಗ್ರಹಿಸುವುದಿಲ್ಲ, ಅದನ್ನು ಕೆಲಸಕ್ಕೆ ಹಚ್ಚುತ್ತಾರೆ, ಅಂದರೆ ಹಣದಿಂದ ಹಣವನ್ನು ಗಳಿಸುತ್ತಾರೆ. ಈಗ ಯೋಚಿಸಿ, ಇದೇ 1 ಕೋಟಿ ರೂಪಾಯಿ ಶ್ರೀಮಂತ ಮನಸ್ಥಿತಿ ಇರುವವರ ಕೈಗೆ ಬಂದರೆ ಅವರು ಅದನ್ನು 10 ವರ್ಷಗಳಲ್ಲಿ 10 ಕೋಟಿ ಅಥವಾ 50 ಕೋಟಿ ಮಾಡಬಹುದು. ಮತ್ತು ಇದೇ ಕಾರಣದಿಂದ ಬಡ ಆಲೋಚನೆ ಇರುವವರು ಎಷ್ಟೇ ಸಂಪಾದಿಸಿದರೂ ಕೊನೆಗೆ ಅವರು ಎಲ್ಲಿಂದ ಪ್ರಾರಂಭಿಸಿದರೋ ಅಲ್ಲಿಗೇ ಹಿಂತಿರುಗುತ್ತಾರೆ. ಏಕೆಂದರೆ ಅವರು ಹಣವನ್ನು ಉಳಿಸುತ್ತಾರೆ ಅಥವಾ ಅದನ್ನು ಬೈಕ್, ಕಾರ್, ಬಟ್ಟೆ, ಅನಗತ್ಯ ಹವ್ಯಾಸಗಳಿಗಾಗಿ ಖರ್ಚು ಮಾಡುತ್ತಾರೆ. ಆದರೆ ಶ್ರೀಮಂತ ಆಲೋಚನೆ ಇರುವವರು ಹಣವನ್ನು ಹೂಡಿಕೆ ಮಾಡುತ್ತಾರೆ, ಜಮೀನು ಖರೀದಿಸುತ್ತಾರೆ, ವ್ಯವಹಾರಗಳನ್ನು ನಿರ್ಮಿಸುತ್ತಾರೆ, ಬಾಡಿಗೆ ಆಸ್ತಿಯನ್ನು ತೆಗೆದುಕೊಳ್ಳುತ್ತಾರೆ, ಯಂತ್ರಗಳನ್ನು ಖರೀದಿಸುತ್ತಾರೆ, ಕಂಪನಿಯಲ್ಲಿ ಪಾಲುದಾರರಾಗುತ್ತಾರೆ. ಬಡ ಆಲೋಚನೆ ಇರುವವರು ದೈಹಿಕ ಶ್ರಮದ ಮೇಲೆ ಗಮನ ಹರಿಸುತ್ತಾರೆ, ಶ್ರೀಮಂತ ಆಲೋಚನೆ ಇರುವವರು ಮಾನಸಿಕ ಯೋಜನೆಗಳ ಮೇಲೆ ಗಮನ ಹರಿಸುತ್ತಾರೆ. ಬಡ ಆಲೋಚನೆ ಇರುವವರು ಉದ್ಯೋಗ ಹುಡುಕುತ್ತಾರೆ, ಶ್ರೀಮಂತ ಆಲೋಚನೆ ಇರುವವರು ಉದ್ಯೋಗಗಳನ್ನು ಸೃಷ್ಟಿಸುತ್ತಾರೆ. ಒಬ್ಬ ಶ್ರೀಮಂತ ವ್ಯಕ್ತಿ ತಾನೇ ಕೆಲಸ ಮಾಡುವುದಿಲ್ಲ, ಬದಲಿಗೆ ತನ್ನನ್ನು ಮೀರಿ ಬುದ್ಧಿವಂತರಾದ ಜನರನ್ನು ನೇಮಿಸಿಕೊಂಡು ಅವರ ಮಾಲೀಕರಾಗುತ್ತಾರೆ. ಮತ್ತು ಅತ್ಯಂತ ಮುಖ್ಯವಾಗಿ, ಶ್ರೀಮಂತರು ಪದವಿಯ ಹಿಂದೆ ಓಡುವುದಿಲ್ಲ, ಜ್ಞಾನದ ಹಿಂದೆ ಓಡುತ್ತಾರೆ.
ಅವರಿಗೆ ತಮ್ಮ ನೆರೆಹೊರೆಯವರ ಕಾರಿನ ಬಗ್ಗೆ ಯಾವುದೇ ತಲೆಕೆಡಿಸಿಕೊಳ್ಳುವುದಿಲ್ಲ. ಅವರಿಗೆ ಇಂದಿನ ಮಾರುಕಟ್ಟೆಯಲ್ಲಿ ಏನು ಮಾರಾಟವಾಗುತ್ತಿದೆ ಎಂಬುದು ಮುಖ್ಯ. ಅವರು ದೂರುವುದಿಲ್ಲ, ಅವರು ಕಲಿಯುತ್ತಾರೆ. ಮತ್ತು ಇದೇ ಆಲೋಚನೆ ಒಬ್ಬ ವ್ಯಕ್ತಿಯನ್ನು ನಿಜವಾದ ಶ್ರೀಮಂತರನ್ನಾಗಿ ಮಾಡುತ್ತದೆ. ಈಗ ನಿಮ್ಮ ಸರು, ನೀವು ಶ್ರೀಮಂತರಾಗಬೇಕು ಅಥವಾ ಬೇಡವೋ ಎಂದು ನಿರ್ಧರಿಸಿ. ಹೌದಾದರೆ ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ಹೂಡಿಕೆ ಮಾಡಬೇಕು, ಹಣದಿಂದ ಹಣವನ್ನು ಹೇಗೆ ಗಳಿಸಬೇಕು ಮತ್ತು ನಿಮ್ಮನ್ನು ಸೊನ್ನೆಯಿಂದ ಹೀರೋಗಳನ್ನಾಗಿ ಮಾಡುವ ನಿಯಮಗಳ ಬಗ್ಗೆ ಹೇಳುತ್ತೇವೆ. ನೀವು ಬಯಸಿದರೆ ನಾವು ಇದರ ಬಗ್ಗೆ ವಿಶೇಷ ವಿಡಿಯೋವನ್ನು ಮಾಡುತ್ತೇವೆ. ಇಷ್ಟನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ಪದವಿ ಇರುವವರು ಶ್ರೀಮಂತರಲ್ಲ, ಆಲೋಚನೆ ಇರುವವರು ಶ್ರೀಮಂತರು. ಈಗ ನೀವು ನಿರ್ಧರಿಸಿ, ಆಲೋಚನೆಯನ್ನು ಬದಲಾಯಿಸಬೇಕು ಅಥವಾ ಅದೃಷ್ಟವನ್ನು ದೋಷಿಸಬೇಕು. ಹಾಗಾಗಿ ಕೇವಲ ಹಣ ಸಂಪಾದಿಸುವುದು ಸಾಕಾಗುವುದಿಲ್ಲ ಎಂದು ನೀವು ಈಗ ಅರ್ಥಮಾಡಿಕೊಂಡಿದ್ದೀರಿ. ಈಗ ನಿಜವಾದ ಆಟ ಆಡಲು ಸಮಯ. ಹಣದಿಂದ ಹಣವನ್ನು ಗಳಿಸುವುದು. ಶ್ರೀಮಂತರು ಇದನ್ನೇ ಮಾಡುತ್ತಾರೆ, ಅವರು ಸಂಪಾದಿಸುತ್ತಾರೆ. ಆದರೆ ಸಂಪಾದಿಸಿದ ನಂತರವೂ ಈ ಹಣವನ್ನು ಎಲ್ಲಿ ಹೂಡಿಕೆ ಮಾಡಬೇಕು, ಇದರಿಂದ ಇದು ತನ್ನಾಗಿಯೇ ನನಗೆ ಹಣ ಸಂಪಾದಿಸಲು ಪ್ರಾರಂಭಿಸುತ್ತದೆ ಎಂದು ಯೋಚಿಸುತ್ತಾರೆ. ಏಕೆಂದರೆ ಅವರಿಗೆ ಗೊತ್ತಿದೆ, ಹಣದುಬ್ಬರವು ನಿಧಾನವಾಗಿ ಹರಿಯುವ ಒಂದು ನದಿಯಂತೆ ಅದು ಪ್ರತಿದಿನ ನಿಮ್ಮ ಹಣದ ಶಕ್ತಿಯನ್ನು ತಿನ್ನುತ್ತಿದೆ. ಹಾಗಾಗಿ ಶ್ರೀಮಂತರು ತಮ್ಮ ಸಂಪತ್ತನ್ನು ಅನಗತ್ಯವಾಗಿ ಖರ್ಚು ಮಾಡುವುದಿಲ್ಲ, ಬದಲಿಗೆ ಅದನ್ನು ಹೂಡಿಕೆ ಮಾಡುತ್ತಾರೆ. ಅಲ್ಲಿಂದ ಅವರಿಗೆ ಮುಂದಿನ ತಿಂಗಳು, ಮುಂದಿನ ವರ್ಷ, ಮುಂದಿನ ಪೀಳಿಗೆಯವರೆಗೂ ಆದಾಯ ಬರುತ್ತಿರುತ್ತದೆ. ಈಗ ಕೇಳಿ, ನಿಮ್ಮ ಮಾಸಿಕ ಖರ್ಚು 20,000 ಆಗಿದ್ದರೆ ನಿಮ್ಮ ಮೊದಲ ಆರ್ಥಿಕ ಗುರಿ ಏನಾಗಿರಬೇಕು? ಯಾವುದೇ ಕೆಲಸ ಮಾಡದೆ ತಿಂಗಳಿಗೆ 20,000 ಆದಾಯ ಬರುವಂತಹ ಒಂದು ಹೂಡಿಕೆಯನ್ನು ನಿರ್ಮಿಸುವುದು. ಇದೇ ನಿಜವಾದ ಆರ್ಥಿಕ ಸ್ವಾತಂತ್ರ್ಯ. ಈಗ ಪ್ರಶ್ನೆ ಬರುತ್ತದೆ, ಎಲ್ಲಿ ಹೂಡಿಕೆ ಮಾಡಬೇಕು, ಹೇಗೆ ಮಾಡಬೇಕು? ಇಲ್ಲಿ ನಾವು ನಿಮಗೆ 5 ಸುವರ್ಣ ನಿಯಮಗಳನ್ನು ನೀಡುತ್ತೇವೆ. ಅದು ನಿಮ್ಮ ಹಣವನ್ನು ಹೊಣೆಗಾರಿಕೆಯಿಂದ ಆಸ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನಿಯಮ ಸಂಖ್ಯೆ 1, ಮೊದಲು ಉಳಿಸಬೇಡಿ, ಮೊದಲು ಹೂಡಿಕೆ ಮಾಡಿ. ಹೆಚ್ಚಿನ ಜನರು ಏನು ಮಾಡುತ್ತಾರೆಂದರೆ ಸಂಪಾದಿಸುತ್ತಾರೆ, ನಂತರ ಖರ್ಚು ಮಾಡುತ್ತಾರೆ, ನಂತರ ಉಳಿದಿದ್ದನ್ನು ಉಳಿಸುತ್ತಾರೆ. ಆದರೆ ಶ್ರೀಮಂತರು ಏನು ಮಾಡುತ್ತಾರೆ? ಸಂಪಾದಿಸುತ್ತಾರೆ, ಮೊದಲು ಹೂಡಿಕೆ ಮಾಡುತ್ತಾರೆ, ನಂತರ ಉಳಿದಿದ್ದರಲ್ಲಿ ತಮ್ಮ ಖರ್ಚುಗಳನ್ನು ನಿಭಾಯಿಸುತ್ತಾರೆ. ಈ ಅಭ್ಯಾಸವು ನಿಮ್ಮನ್ನು ನಿಧಾನವಾಗಿ ಒಂದು ವ್ಯವಸ್ಥೆಯಲ್ಲಿ ತೊಡಗಿಸುತ್ತದೆ. ಅಲ್ಲಿ ಹಣ ನಿಮ್ಮಿಂದ ಕೆಲಸ ಮಾಡಿಸುವುದಿಲ್ಲ, ಬದಲಾಗಿ ನೀವು ಹಣದಿಂದ ಕೆಲಸ ಮಾಡಿಸುತ್ತೀರಿ. ನಿಯಮ ಸಂಖ್ಯೆ 2, ಉಳಿತಾಯ ಮತ್ತು ಹೂಡಿಕೆ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಿ. ಉಳಿತಾಯ ಎಂದರೆ ಹಣವನ್ನು ಸಂಗ್ರಹಿಸುವುದು, ಹೂಡಿಕೆ ಎಂದರೆ ಹಣವನ್ನು ಬೆಳೆಸುವುದು. ಉಳಿತಾಯ ನಿಮಗೆ ಭದ್ರತೆಯನ್ನು ನೀಡುತ್ತದೆ, ಆದರೆ ಹೂಡಿಕೆ ನಿಮಗೆ ಬೆಳವಣಿಗೆಯನ್ನು ನೀಡುತ್ತದೆ. ಕೇವಲ ಉಳಿತಾಯದ ಮೇಲೆ ಬದುಕುವುದು ಎಂದರೆ ಕಾರಿಗೆ ಪೆಟ್ರೋಲ್ ತುಂಬಿಸುವುದು, ಆದರೆ ಎಕ್ಸಲರೇಟರ್ ಒತ್ತದಿರುವುದು. ನಿಯಮ ಸಂಖ್ಯೆ 3, ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಗುರುತಿಸಿ. ನಿಮ್ಮ ಜೇಬಿಗೆ ಹಣ ಹಾಕುವ ಯಾವುದೇ ವಸ್ತು ಆಸ್ತಿ. ಭೂಮಿ, ಬಾಡಿಗೆ ಆಸ್ತಿ, ವ್ಯಾಪಾರ, ಷೇರುಗಳು. ಮತ್ತು ನಿಮ್ಮ ಜೇಬಿನಿಂದ ಹಣವನ್ನು ಹೊರತೆಗೆಯುವ ಯಾವುದೇ ವಸ್ತು ಹೊಣೆಗಾರಿಕೆ. ದುಬಾರಿ ಕಾರು, ಇಎಂಐ ಇರುವ ಫೋನ್, ಅನಗತ್ಯ ಸಾಲ. ಇಂದಿನಿಂದ ಪ್ರತಿ ಶಾಪಿಂಗ್ ಮೊದಲು ನಿಮ್ಮನ್ನು ನೀವೇ ಕೇಳಿ, ನಾನು ಆಸ್ತಿ ಖರೀದಿಸುತ್ತಿದ್ದೇನೆಯೇ ಅಥವಾ ಹೊಣೆಗಾರಿಕೆಯನ್ನೇ? ನಿಯಮ ಸಂಖ್ಯೆ 4, ಚಕ್ರಬಡ್ಡಿ ಅಂದರೆ ಕಂಪೌಂಡ್ ಇಂಟ್ರೆಸ್ಟ್ಯನ್ನು ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಶ್ರೀಮಂತರು ಈ ಜಗತ್ತಿನ 8ನೇ ಅದ್ಭುತವನ್ನು ಗುರುತಿಸುತ್ತಾರೆ, ಚಕ್ರಬಡ್ಡಿ. ಸ್ವಲ್ಪ ಹಣವನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಹೂಡಿಕೆ ಮಾಡಿದರೆ ಅದು ವರ್ಷಗಳಲ್ಲಿ ಅಷ್ಟು ದೊಡ್ಡದಾಗುತ್ತದೆ ಎಂದು ನೀವು ಊಹಿಸಲು ಸಾಧ್ಯವಿಲ್ಲ. ತಿಂಗಳಿಗೆ 5,000 ರೂಪಾಯಿ ಹೂಡಿಕೆ ಮಾಡಿದರೂ 10 ವರ್ಷಗಳಲ್ಲಿ ಲಕ್ಷಾಂತರ ರೂಪಾಯಿಗಳಾಗಬಹುದು. ಕೇವಲ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಬೇಕು. ನಿಯಮ ಸಂಖ್ಯೆ 5, ಕಲಿಯುವುದನ್ನು ಎಂದಿಗೂ ನಿಲ್ಲಿಸಬೇಡಿ. ಹಣಕಾಸಿನ ಜ್ಞಾನ ಕೇವಲ ಪುಸ್ತಕಗಳಲ್ಲಿಲ್ಲ. ಇಂದು ಯೂಟ್ಯೂಬ್, ಕೋರ್ಸುಗಳು, ಬ್ಲಾಗುಗಳು ಎಲ್ಲೆಡೆ ಉಚಿತವಾಗಿ ಲಭ್ಯವಿದೆ. ನಿಮ್ಮೊಳಗೆ ಕಲಿಯುವ ಹಸಿವಿರಬೇಕು. ಹಣದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳಿ. ಹಣದುಬ್ಬರ ಎಂದರೇನು? ಎಸ್ಐಪಿ ಎಂದರೇನು? ಮ್ಯೂಚುವಲ್ ಫಂಡುಗಳು ಹೇಗೆ ಕೆಲಸ ಮಾಡುತ್ತವೆ? ಸ್ಟಾಕ್ ಮಾರ್ಕೆಟ್ ಹೇಗೆ ನಡೆಯುತ್ತದೆ? ಹಣದ ಭಾಷೆಯನ್ನು ಕಲಿಯುವ ವ್ಯಕ್ತಿಯೊಂದಿಗೆ ಹಣವೂ ಅವರ ಭಾಷೆಯಲ್ಲಿ ಮಾತನಾಡಲು ಪ್ರಾರಂಭಿಸುತ್ತದೆ. ನೀವು 2 ತಿಂಗಳಲ್ಲಿ ಶ್ರೀಮಂತರಾಗುತ್ತೇವೆ ಎಂದು ಭಾವಿಸಿದರೆ ದಯವಿಟ್ಟು ಕ್ಷಮಿಸಿ, ನೀವು ಇನ್ನೂ ಸಣ್ಣ ಕನಸು ಕಾಣುತ್ತಿದ್ದೀರಿ. ನಿಜವಾದ ಸಂಪತ್ತು ತಾಳ್ಮೆ ಮತ್ತು ಸ್ಥಿರತೆಯನ್ನು ಬಯಸುತ್ತದೆ. 10 ವರ್ಷಗಳ ಕಾಲ ನೀವು ಅನಗತ್ಯ ಖರ್ಚುಗಳನ್ನು ಬಿಟ್ಟು ಆರ್ಥಿಕ ಬುದ್ಧಿವಂತಿಕೆಯಿಂದ ಹಣವನ್ನು ಹೂಡಿಕೆ ಮಾಡುತ್ತಿದ್ದರೆ ನಿಮ್ಮನ್ನು ತಡೆಯುವವರು ಯಾರೂ ಹುಟ್ಟಿಲ್ಲ ಎಂದು ನಂಬಿರಿ. ಈಗ ಏನು ಮಾಡಬೇಕು? ನಿಮ್ಮ ಆದಾಯವನ್ನು 3 ಭಾಗಗಳಾಗಿ ವಿಂಗಡಿಸಿ. 1, ವೈಯಕ್ತಿಕ ಖರ್ಚುಗಳು. 2, ತುರ್ತುನಿಧಿ. 3, ಹೂಡಿಕೆಗಳು. ಪ್ರತಿ ಇಎಂಐ ತೆಗೆದುಕೊಳ್ಳುವ ಮೊದಲು ಯೋಚಿಸಿ, ಇದು ನಿಜವಾದ ಅಗತ್ಯಕ್ಕಾಗಿಯೇ ಅಥವಾ ಪ್ರದರ್ಶನಕ್ಕಾಗಿಯೇ? ಪ್ರತಿ ತಿಂಗಳು ಕನಿಷ್ಠ 25% ಹೂಡಿಕೆ ಮಾಡಿ. ಚಿಕ್ಕ ಮೊತ್ತವಾದರೂ ಸ್ಥಿರತೆ ಮುಖ್ಯ. ನೀವು ಇಂದಿನಿಂದ ಶ್ರೀಮಂತ ಆಲೋಚನೆಯನ್ನು ಅಳವಡಿಸಿಕೊಂಡು ಈ ನಿಯಮಗಳನ್ನು ಅನುಸರಿಸಲು ಪ್ರಾರಂಭಿಸಿದರೆ
ಭವಿಷ್ಯದಲ್ಲಿ ಜನರು ನಿಮ್ಮನ್ನು ನೋಡಿ ಈ ವ್ಯಕ್ತಿ ತನ್ನನ್ನು ತಾನೇ ಸೊನ್ನದಿಂದ ಹೀರೋಗಳನ್ನಾಗಿ ಮಾಡಿಕೊಂಡಿದ್ದಾನೆ ಎಂದು ಹೇಳುತ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಮತ್ತು ಶ್ರೀಮಂತ ವ್ಯಕ್ತಿಯ ಆಲೋಚನೆಯ ನಡುವಿನ ದೊಡ್ಡ ವ್ಯತ್ಯಾಸ ಕೇವಲ ಹಣವಲ್ಲ, ಅದು ಮನಸ್ಥಿತಿ, ದೃಷ್ಟಿಕೋನ, ಯೋಚಿಸುವ ವಿಧಾನ. ಬಡ ಆಲೋಚನೆ ಇರುವ ವ್ಯಕ್ತಿ ಯಾವುದಾದರೂ ಸಮಸ್ಯೆಯನ್ನು ನೋಡಿದಾಗ ಮೊದಲು ನಮ್ಮ ಬಳಿ ಹಣವಿಲ್ಲ ಎಂದು ಹೇಳುತ್ತಾರೆ. ಆದರೆ ಅದೇ ಸಮಸ್ಯೆಯನ್ನು ನೋಡಿ ಶ್ರೀಮಂತ ಆಲೋಚನೆ ಇರುವ ವ್ಯಕ್ತಿ ಇದರಲ್ಲಿ ನಮಗೆ ಯಾವ ಅವಕಾಶವಿದೆ ಎಂದು ಯೋಚಿಸುತ್ತಾರೆ. ಒಂದು ಆಲೋಚನೆ ಸೋಲನ್ನು ಒಪ್ಪಿಕೊಳ್ಳುತ್ತದೆ, ಇನ್ನೊಂದು ಆಲೋಚನೆ ಮಾರ್ಗವನ್ನು ಸೃಷ್ಟಿಸುತ್ತದೆ. ಬಡ ಆಲೋಚನೆ ಇರುವ ವ್ಯಕ್ತಿ ಹಣವನ್ನು ಉಳಿಸಲು ಶ್ರಮಿಸುತ್ತಾನೆ, ಶ್ರೀಮಂತ ಆಲೋಚನೆ ಇರುವ ವ್ಯಕ್ತಿ ಹಣವನ್ನು ಹೂಡಿಕೆ ಮಾಡಲು ಶ್ರಮಿಸುತ್ತಾನೆ. ಬಡ ಆಲೋಚನೆ ಇರುವ ವ್ಯಕ್ತಿಯ ಕನಸು ಒಂದು ದಿನ ಇಎಂಐ ಮುಗಿಯಬೇಕು ಎಂಬುದಾಗಿದೆ, ಮತ್ತು ಶ್ರೀಮಂತ ಆಲೋಚನೆ ಇರುವವರು ಒಂದು ದಿನ ನಿಷ್ಕ್ರಿಯ ಆದಾಯ ಪ್ರಾರಂಭವಾಗಬೇಕು ಎಂದು ಹೇಳುತ್ತಾರೆ. ಬಡ ಆಲೋಚನೆ ಹೇಳುತ್ತದೆ ನಮಗೆ ಸಂಬಳ ಸಿಗಬೇಕು, ಶ್ರೀಮಂತ ಆಲೋಚನೆ ಹೇಳುತ್ತದೆ ನಾವು ಒಂದು ವ್ಯವಸ್ಥೆಯನ್ನು ನಿರ್ಮಿಸಬೇಕು, ಇದರಿಂದ ಕೆಲಸ ಮಾಡದೆ ಸಂಬಳ ಸಿಗುತ್ತದೆ. ಈಗ ವ್ಯತ್ಯಾಸ ಅರ್ಥವಾಗುತ್ತಿದೆಯೇ? ಶ್ರೀಮಂತರು ಸಮಯದೊಂದಿಗೆ ಹೋರಾಟ ಮಾಡುವುದಿಲ್ಲ, ಅವರು ಸಮಯವನ್ನು ತಮಗಾಗಿ ಕೆಲಸ ಮಾಡಲು ಬಳಸುತ್ತಾರೆ. ಪ್ರತಿ ಸೆಕೆಂಡ್ ಅವರಿಗೆ ಒಂದು ಆಸ್ತಿ, ಪ್ರತಿದಿನ ಒಂದು ಅವಕಾಶ. ಅವರು ದುಬಾರಿ ಕಾರುಗಳು ಅಥವಾ ಬ್ರ್ಯಾಂಡೆಡ್ ವಸ್ತುಗಳಿಂದ ಶ್ರೀಮಂತಿಕೆಯನ್ನು ತೋರಿಸುವುದಿಲ್ಲ, ಅವರು ತಮ್ಮ ನಿರ್ಧಾರಗಳು, ತಮ್ಮ ತಾಳ್ಮೆ ಮತ್ತು ತಮ್ಮ ಸ್ಮಾರ್ಟ್ ಹೂಡಿಕೆಗಳಿಂದ ಶ್ರೀಮಂತರಾಗುತ್ತಾರೆ. ಶ್ರೀಮಂತ ಆಲೋಚನೆ ಇರುವ ವ್ಯಕ್ತಿ ಎಂದಿಗೂ ಇತರರಿಗೆ ಅಸೂಯೆ ಪಡುವುದಿಲ್ಲ. ಅವರು ಕಲಿಯುತ್ತಾರೆ, ಅಂದರೆ ಎದುರಿನವರು ಏನಾದರೂ ಸರಿಯಾಗಿ ಮಾಡುತ್ತಿದ್ದರೆ ಅದರಿಂದ ನಾನು ಏನು ಕಲಿಯಬಹುದು. ಅವರಿಗೆ ಸೋಲು ಕೇವಲ ಒಂದು ಪಾಠ ಮತ್ತು ಪರಿಶ್ರಮ ಕೇವಲ ಒಂದು ಸಾಧನ. ಅವರ ಮುಖ್ಯ ಅಸ್ತ್ರ ಅವರ ಮನಸ್ಥಿತಿ. ಇದೇ ಆಲೋಚನೆ ಅವರನ್ನು ಮುಂದೆ ಕರೆದು ಹೋಗುತ್ತದೆ. ಇತರ ಜನರು ನೆಪಗಳನ್ನು ಹೇಳುತ್ತಿರುವಾಗ ಅವರು ಪ್ಲಾನ್ಗಳನ್ನು ರೂಪಿಸುತ್ತಿರುತ್ತಾರೆ. ಇತರ ಜನರು ನೆಟ್ಫ್ಲಿಕ್ಸ್ ನೋಡುತ್ತಿರುವಾಗ ಅವರು ಮುಂದಿನ ಹೆಜ್ಜೆಯ ಬಗ್ಗೆ ಯೋಚಿಸುತ್ತಿರುತ್ತಾರೆ. ಇತರ ಜನರು ಏನಾಗುತ್ತದೋ ಎಂದು ಭಯಪಡುತ್ತಿರುವಾಗ ಅವರು ಏನು ಮಾಡಬೇಕು ಎಂಬುದರ ಮೇಲೆ ಗಮನಹರಿಸುತ್ತಾರೆ. ಸ್ನೇಹಿತರೆ, ಶ್ರೀಮಂತಿಕೆ ಎಂದರೆ ಖಜಾನೆಯಲ್ಲಿ ಮುಚ್ಚಿಟ್ಟ ವಸ್ತುವಲ್ಲ. ಶ್ರೀಮಂತಿಕೆ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಮತ್ತು ನೀವು ಇಂದಿನಿಂದ ಶ್ರೀಮಂತರಾಗಬೇಕು ಎಂದರೆ ಮೊದಲು ನಿಮ್ಮ ಮನಸ್ಸನ್ನು ಶ್ರೀಮಂತರನ್ನಾಗಿ ಮಾಡಿ. ಪ್ರತಿದಿನ ಏನಾದರೂ ಹೊಸದನ್ನು ಕಲಿಯಿರಿ. ಪ್ರತಿ ವಾರ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರತಿ ತಿಂಗಳು ಒಂದು ಹೊಸ ಆರ್ಥಿಕ ಹೆಜ್ಜೆ ಇಡಿ. ಯಾಕೆಂದರೆ ನೆನಪಿರಿ, ಶ್ರೀಮಂತ ಆಲೋಚನೆಯನ್ನು ಅಳವಡಿಸಿಕೊಳ್ಳುವ ವ್ಯಕ್ತಿಯನ್ನು ಶ್ರೀಮಂತರಾಗದಂತೆ ಜಗತ್ತು ತಡೆಯಲು ಸಾಧ್ಯವಿಲ್ಲ. ಮತ್ತು ಈ ವಿಡಿಯೋ ನಿಮ್ಮ ಆಲೋಚನೆಯನ್ನು ಸ್ವಲ್ಪವೇನೂ ಬದಲಾಯಿಸಿದರೆ ಇಂದಿನಿಂದ ನಿಮಗೆ ನೀವೇ ಒಂದು ಭರವಸೆ ನೀಡಿ. ಇಂದಿನಿಂದ ನಾನು ಬಡ ಆಲೋಚನೆ ಮಾಡುವುದಿಲ್ಲ, ನಾನು ಕೇವಲ ಶ್ರೀಮಂತರಾಗುವ ಮಾರ್ಗಗಳನ್ನು ಯೋಚಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮಂತರಾಗಲು ಇನ್ನಷ್ಟು ನಿಜವಾದ ಮಾರ್ಗಗಳನ್ನು ಕಲಿಯೋಣ. ಅಲ್ಲಿಯವರೆಗೆ ಆಲೋಚನೆಯನ್ನು ಬದಲಾಯಿಸಿ, ದೃಷ್ಟಿಕೋನವನ್ನು ಬದಲಾಯಿಸಿ ಮತ್ತು ಜೀವನ ಬದಲಾಗುತ್ತದೆ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಜ್ಞಾನ ಸಿಕ್ಕಿದೆ ಎಂದು ನಿಮಗೆ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಬೆಂಬಲ ನೀಡಿ. ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.